ಓಂ ಭೂತಾದಯೇ ನಮಃ. ಇದು 29ನೇ ಮಂತ್ರ. ನೋ ತ್ವಮಂಗತಾನಿ ವಿಶ್ವಾನಿ ವಿತ್ಸೆ ಪತಿಂಬೋ ಅಜ್ಞಾನಾಂ ಏಭಿ ಕರ್ಮಾಣಿ ಮಘವನ್ ಚಕರ್ಥ ಧೇನೂನಾ ವಿಶುದ್ಧಸೋಂ ತ್ವಂ. ಇದಿಷ್ಟು 29ನೇ ಬೃಹತಿ ಮಂತ್ರ ಕೂಡ. ಈ ಬೃಹತಿ ಮಂತ್ರಕ್ಕೂ ಆ ಭೂತಾದಿ ಅನ್ನೋ ಶಬ್ದಕ್ಕೂ ಏನು ಸಂಬಂಧ ಇದೆ ಅಂತ ಅನ್ನೋದನ್ನ ನಾವೀಗ ನೋಡಬೇಕು ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಭೂತಾನಿ ಪೂರ್ಣಾನಿ ವಾಸುದೇವಾದಿ ರೂಪಾಣಿ ಆ ಪೂರ್ಣತ್ವೇನ ಅತ್ತಿ. ವಾಸುದೇವ ಮೊದಲಾದ ರೂಪಗಳನ್ನು ಈತ ಸ್ವೀಕರಿಸ್ತಾನೆ. ತನ್ನ ರೂಪಗಳ ಮಹಿಮೆಯನ್ನು ತಿಳಿದವನು ತಾನೇ ಆಗಿದ್ದಾನೆ, ಸ್ವೀಕರಿಸುವವನು ಅವನೇ ಆಗಿದ್ದಾನೆ. ಅದಕ್ಕಾಗಿ ಅವನನ್ನ ಭೂತಾದಿ ಅಂತ ಕರೀತಾರೆ. ಭೂತ ಅಂದ್ರೆ ಪೂರ್ಣವಾದದ್ದು, ಪೂರ್ಣವಾದಂತಹ ವಾಸುದೇವ ಮೊದಲಾದ ರೂಪಗಳು ಅಂತ ಅರ್ಥ. ಅದನ್ನ ಆದಿ ಅಂದ್ರೆ ತಿನ್ನುವವನು. ಇನ್ನೊಂದರ್ಥ ಭೂತ ಅಂದ್ರೆ ವಾಯು, ಆ ವಾಯುವಿಗೂ ಕೂಡ ಆದಿ ಪತಿ ಅಂತ ಅರ್ಥ. ಭೂತ ಅಂದ್ರೆ ಇನ್ನೊಂದರ್ಥ ನಾವು ತಿಳ್ಕೊಳ್ಬಹುದು, ಅಲ್ಲಿ ಭಗವಂತರಾಯರು ಹೇಳಲಿಲ್ಲ. ಲಕ್ಷ್ಮೀದೇವಿ, ಅವಳಿಗೂ ಕೂಡ ಈತ ಆದಿಯಾಗಿದ್ದಾನೆ. ಭೂತೈ ವಾಸುದೇವಾದಿಭಿ ವಾಸುದೇವಾದಿ ರೂಪೈ ಆದತ್ತೆ ಉಪಾದತ್ತೆ ಕರ್ಮಾಣಿ. ವಾಸುದೇವ ಮೊದಲಾದ ರೂಪಗಳಿಂದ ಆತ ಅನೇಕ ಕರ್ಮಗಳನ್ನು ಮಾಡ್ತಾನೆ. ಇದು ನಮ್ಗೆ ಗೊತ್ತಿದೆ. ಪ್ರದ್ಯುಮ್ನ ರೂಪದಿಂದ ಸೃಷ್ಟಿಯನ್ನ, ಅನಿರುದ್ಧ ರೂಪದಿಂದ ಪಾಲನನ್ನ, ಸಂಕರ್ಷಣ ರೂಪದಿಂದ ನಾಶವನ್ನ, ವಾಸುದೇವ ರೂಪದಿಂದ ಮೋಕ್ಷದಾನವನ್ನ ಮಾಡ್ತಾನೆ. ಎಲ್ಲಾ ಕರ್ಮಗಳನ್ನು ಹೀಗೆ ತನ್ನ ಜವಾಬ್ದಾರಿಗಳನ್ನ, ಜಗದ್ರಕ್ಷಾ ಎಂಬ ಜವಾಬ್ದಾರಿಯನ್ನ ಆದತ್ತೆ ಅವನು ನಿರ್ವಹಿಸ್ತಾನೆ. ಹೇಗೆ ಅಂದ್ರೆ ಭೂತೈಹಿ ವಾಸುದೇವಾದಿ ರೂಪಗಳ ಮೂಲಕ. ಮತ್ತೆ ಭೂತ ಅಂದ್ರೆ ಪೂರ್ಣವಾದದ್ದು ಅಂತ ಅರ್ಥ. ಪೂರ್ಣವಾದ ಗುಣಗಳನ್ನು ಹೊಂದಿದವನು, ಗುಣಗಳಿಗೆ ನೆಲೆಯಾದವನು ಅಂತ ಮತ್ತೊಂದು ಅರ್ಥ. ಇದಿಷ್ಟು ಭಗವಂತರಾಯರು ಹೇಳಿದಂತಹ ಅರ್ಥಗಳು. ಅಲ್ಲಿ ಆ ವೇದ ಮಂತ್ರದಲ್ಲಿ ಈ ನೋಂ ತ್ವಮಂಗತಾನಿ ವಿಶ್ವಾನಿ ವಿತ್ಸೆ, ನೀನು ಆ ವಿಶ್ವಾನಿ ಎಲ್ಲವನ್ನು ಕೂಡ, ಎಲ್ಲ ನಿನ್ನ ರೂಪಗಳನ್ನು, ನಿನ್ನ ಕರ್ತವ್ಯಗಳನ್ನು, ವಿತ್ಸೆ ರೂಪಗಳನ್ನು ತಿಳಿದಿದ್ದಿ, ರೂಪಗಳ ಮಹಿಮೆಯನ್ನು ನೀನೇ ತಿಳಿದವನು, ಆ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಸರಿಯಾಗಿ ತಿಳಿದು ನಿರ್ವಹಿಸುವವನು ನೀನಾಗಿದ್ದೆ. ಏಭಿ ಕರ್ಮಾಣಿ ಭಗವನ್ ಚಕರ್ಥ, ಸ್ಪಷ್ಟವಾಗೇ ಇದೆ ಅಲ್ಲಿ. ಈ ರೂಪಗಳ ಮೂಲಕ ಎಲ್ಲ ಕರ್ಮಗಳನ್ನು ಮಾಡುವವನು ನೀನೇ ಆಗಿದ್ದೆ ಅಂತ. ವಾಸುದೇವಾದಿ 4 ರೂಪಗಳಿಂದ ನಾನಾ ಥರದ ಕರ್ಮಗಳನ್ನು ಮಾಡುವವನು ನೀನೇ ಆಗಿದ್ದೆ ಅಂತ. ಹೀಗೆ ಭೂತಾದಿ ಅನ್ನೋ ಶಬ್ದ ವಾಸುದೇವಾದಿ 4 ರೂಪಗಳನ್ನು ತಾಳುವವನು, ಮತ್ತೆ ತಾಳಿ ಆ ರೂಪಗಳ ವೈಭವವನ್ನು, ಮಹಿಮೆಯನ್ನು ತಾನೇ ತಿಳಿದವನು, ಮತ್ತೆ ಆ ರೂಪಗಳ ಮೂಲಕ ಏನೇನು ಕಾರ್ಯಗಳನ್ನು ಮಾಡಬೇಕೋ ಅದನ್ನು ತಾನೇ ಮಾಡುವವನು ಅಂತ ಇಷ್ಟಾರ್ಥ ಸಿಗ್ತದೆ. ಅದೆಲ್ಲ ಆ ವೇದ ಮಂತ್ರದಲ್ಲಿ ಕರ್ಮಾಣಿ ಚಕರ್ಥ, ಆ ರೂಪಗಳಿಂದ ಕರ್ಮವನ್ನು ಮಾಡ್ತಿ, ಮತ್ತು ಈ ವಿಶ್ವಾನಿ ವಿತ್ಸೆ ಅವೆಲ್ಲವನ್ನು ನೀನು ಆ ರೂಪಗಳ ಮಹಿಮೆಯನ್ನು ತಿಳಿದಿದ್ದಿ ಅಂತ ಭೂತಾದಿ ಶಬ್ದವನ್ನ ಆ ವೇದವೇ ವ್ಯಾಖ್ಯಾನಿಸಿದೆ. ಹೀಗಿದು ಭೂತಾನಿ ಎನ್ನುವ ನಾಮದ ಅರ್ಥ ಮತ್ತೆ ಅದರ ವ್ಯಾಖ್ಯಾನ ರೂಪವಾದಂತಹ 29ನೆಯ ಬೃಹತಿ ಮಂತ್ರದ ಅರ್ಥ ಭಗವಂತರಾಯರ ವ್ಯಾಖ್ಯಾನದ ದೃಷ್ಟಿಯಲ್ಲಿ.